ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ಕಬ್ಬು ಬೆಳೆ ನಿಗದಿ ಸಭೆ ಪ್ರತಿ ಟನ್ನಿಗೆ 100 ರೂಪಾಯಿ ಹೆಚ್ಚು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಬಸವಕಲ್ಯಾಣ ತಾಲೂಕಿನ ಹಾರ್ಕೂಟದಲ್ಲಿ ಜರುಗಿದ ಸಂಭ್ರಮ ರಥೋತ್ಸವ, ಹರಿದು ಬಂದ ಲಕ್ಷಾಂತರ ಜನಸಾಗರ. ಫಲಾನುಭವಿಗಳಿಗೆ 655 ಮನೆಗಳ ಮಂಜೂರಾತಿ ತಿಳುವಳಿಕೆ ಪತ್ರ ವಿತರಣೆ. ಸಾಗರ್ ಖಂಡ್ರೆ. ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ಜರುಗಿದ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳ್ ಅಭಿನಂದನಾ ಸಮಾರಂಭ. ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡುವುದರ ಮೂಲಕ ಬಡ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನು ಹೇರದಂತಾಗಿದೆ. ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಕ್ಕೆ ಓಡಾಡುತ್ತಾರೆ. ಆದರೆ 15% ಬಸ್ ಪ್ರಯಾಣ ದರ ಹೆಚ್ಚು ಮಾಡುವುದರ ಮೂಲಕ ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿದೆ. ಬಸ್ಗಳ ಸಂಖ್ಯೆ ಹೆಚ್ಚಿಸಿ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ ಇದೆ. ಆದರೆ ಬಸ್ ಸಂಖ್ಯೆಯನ್ನು ಹೆಚ್ಚಳ ಮಾಡಿದೆ. ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡುತ್ತಿದೆ. ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಬಸ್ಸುಗಳಲ್ಲಿ ಸ್ಥಳಾವಕಾಶ ಇಲ್ಲದೆ ಬಡವಗಳನ್ನು ನಿಲ್ಲಿಸಿದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರು ಆಗುತ್ತಿಲ್ಲ. ಸರ್ಕಾರ ಕೂಡಲೇ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯ ಪ್ರಯಾಣಕ್ಕೆ ಅನುಕೂಲ ಮಾಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರ ಆಗ್ರಹಿಸುತ್ತದೆ. ಇಂದು ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಬಸ್ ತಡೆ ಹಿಡಿದು ಪ್ರತಿಭಟನೆ ಮಾಡುವ ಮೂಲಕ ಹಾಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಮನವಿ ಪತ್ರ ಸಲ್ಲಿಸಿದರು. ಎಬಿವಿಪಿ ನಗರ ಸಹ ಕಾರ್ಯದರ್ಶಿ ನಾಗರಾಜ್ ಸುಲ್ತಾನ್ಪುರೆ, ಜಿಲ್ಲಾ ವಿದ್ಯಾರ್ಥಿ ಪ್ರಮುಖ ಪ್ರಾಥಮಿಕ ಬೆಳಗುಂದೆ, ತಾಲೂಕಾ ಸಂಚಾಲಕ ಮಹೇಶ್, ಪವನ್ ಕುಮಾರ್, ಪ್ರಭಾಕರ್, ಅಮರನಾಥ್, ಅತಿಸಾಯಿನಾಥ್, ವಿಶ್ವಾಸ್, ಮಮತಾ, ಕಾವೇರಿ ಹಾಗೂ ಅನೇಕ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇದ್ದರು. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರಕ್ಕೆ ಸ್ಟೂಡೆಂಟ್ಸ್ ಪವರ್ ಸಂಖ್ಯೆ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರಕ್ಕೆ ವ್ಯವಸ್ಥೆ ಆಗಬೇಕು. ಇವತ್ತು ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡೋದಿಷ್ಟೇ. ಇಂದು ಇವತ್ತು ರಾಜ್ಯದಲ್ಲಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಪ್ರಯಾಣದ ದರವನ್ನಲ್ಲ ಅಂತ ಹೇಳುತ್ತಾ ಇವತ್ತು ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಆಗ್ರಹಿಸ್ತಾ ಇದೆ. ಹೆಸರು ಪವನ್ ಕುಮಾರ್ ಅಂತ, ಬೀದರ್ ನಗರ ಸರ್ಕಾರ. ಬಸ್ಗಳ ಸಂಖ್ಯೆ ಹೆಚ್ಚಿಸಿ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದು ಸರ್ಕಾರದ ಗಮನಕ್ಕಿದೆ. ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲು ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡಿ ಬಸ್ಗಳ ಸಂಖ್ಯೆ ಹೆಚ್ಚಿಸಿ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದು ಸರ್ಕಾರದ ಗಮನಕ್ಕಿದೆ. ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲು ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡಿ ಕಬ್ಬು ದರ ಹೆಚ್ಚಳ ಹಾಗೂ ಬೆಳೆ ನಿಗದಿ ಕುರಿತಂತೆ ರವಿವಾರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಆಯೋಜಿಸಲಾದ ರೈತ ಮುಖಂಡರು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ಪದಾಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದವರನ್ನ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಈ ಬಾರಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ₹1700 ಹೆಚ್ಚು ದರ ನೀಡುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದು ಕನಿಷ್ಠ 3000 ಪ್ರತಿ ಟನ್ಗೆ ನೀಡುವಂತೆ ರೈತ ಸಂಘ ಪದಾಧಿಕಾರಿಗಳು ಸಚಿವರಿಗೆ ತಮ್ಮ ಅಹವಾಲು ಸಲ್ಲಿಸಿದರು. ಇದೇ ಸಂದರ್ಭ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಮಸ್ಯೆಗಳ ಸಚಿವರು ಈ ಬಾರಿ ಸಕ್ಕರೆ ಬೆಳೆ ಮಾರುಕಟ್ಟೆ ಕಡಿಮೆಯಾಗಿತ್ತು, ಮೆಣಸಿನ ಬೆಳೆ ಸಹ ಕಡಿಮೆಯಾಗಿದ್ದು ಕಬ್ಬು ಕಟಾವು ಬೆಳೆ ಸಹ ಹೆಚ್ಚಾಗಿರುವುದು ತಿಳಿಸಿದರು. ಸಕ್ಕರೆ ಕಾರ್ಖಾನೆ ಹಾಗೂ ರೈತರು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ರೈತರ ಅನುಕೂಲವಾಗುವಂತೆ ಕಾರ್ಖಾನೆ ಕಳೆದ ಸಾಲಿನ ಬೆಳೆಗಿಂತ ಪ್ರತಿ ಟನ್ಗೆ ₹100 ಹೆಚ್ಚು ಬೆಲೆ ನೀಡುವಂತೆ ಸಚಿವರು ಕಾರ್ಖಾನೆ ಅಧ್ಯಕ್ಷರು ತಿಳಿಸಿದರು. ರೈತ ಸಂಘದವರ ಮನವಿ ಮೇರೆಗೆ ಜಿಲ್ಲಾಡಳಿತದ ವತಿಯಿಂದ ನಾನು ಒಂದು ರೈತ ಮುಖಂಡರಿಗೂ ಕಾರ್ಖಾನೆಯ ಎಲ್ಲ ಅಧ್ಯಕ್ಷರುಗಳಿಗೂ ಕಾರ್ಖಾನೆಯ ಮಾಲೀಕರುಗಳ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದ್ದೆ. ಈಗಾಗಲೇ ಸಭೆ ಮುಗಿದಿದೆ. ಭಾಳಷ್ಟು ಸುದೀರ್ಘವಾಗಿ ನಾವೆಲ್ಲ ಕೂಡಿ ಚರ್ಚೆ ಮಾಡಿದ್ದೇವೆ. ರೈತರು ತಮ್ಮ ಒಂದು ಅನಿಸಿಕೆ
ಅವರೆಲ್ಲ ಕಬ್ಬಿಗೆ ಏನು ಬೆಲೆ ಸಿಗ್ತಾ ಇದೆ, ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ಬೆಲೆ ಸಿಗ್ತಾ ಇದೆ, ಕಬ್ಬಿನ ಬೆಲೆ ಜಾಸ್ತಿ ಸಿಗಬೇಕು, ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, 3,000ಗಿಂತಲೂ ಜಾಸ್ತಿ ಪ್ರತಿ ಟನ್ ಕಬ್ಬಿನ ದರ ನಿಗದಿ ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಮನವಿ ಮತ್ತು ಒತ್ತಾಯವನ್ನು ಅವರೆಲ್ಲ ಮಾಡಿದರು. ಅದೇ ರೀತಿಯಲ್ಲಿ ಕಾರ್ಖಾನೆ ಮಾಲೀಕರುಗಳು, ಕಾರ್ಖಾನೆ ಏನು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅವರ ಅಧ್ಯಕ್ಷರುಗಳು ಈ ಸಲ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಹೋದ ವರ್ಷಕ್ಕಿಂತಲೂ ಕಡಿಮೆ ಇದೆ, ಮತ್ತು ಮೊಲಾಸಸ್ ಬೆಲೆನೂ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಹಾರ್ವೆಸ್ಟಿಂಗ್ ಏನಿದೆ ಕಟಾವು ಮಾಡೋದು ಇವತ್ತು ಅದು ಜಾಸ್ತಿ ಆಗಿಬಿಟ್ಟಿದೆ, ಸುಮಾರು 111 ರೂಪಾಯಿ. ಈಗ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ, ಈಗ ಜಾಸ್ತಿ ಮಾಡಲಿಕ್ಕೆ ಭಾಳ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ತಮ್ಮ ಒಂದು ಅನಿಸಿಕೆಯನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ರೈತರ ಹಿತದೃಷ್ಟಿಯಿಂದ ಮತ್ತು ಮುಂದೆ ಕಾರ್ಖಾನೆಗಳು ಉಳಿಬೇಕು, ಇಬ್ಬರಿಗೂ ಸಹಾಯ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಇವತ್ತು ನನ್ನ ಕಡೆಯಿಂದ ಇಬ್ಬರಿಗೂ ಮಾತನಾಡಿ ಕನಿಷ್ಠ ಹೋದ ವರ್ಷ ಏನು ಕಬ್ಬಿನ ಬೆಲೆ ನಿಗದಿ ಮಾಡಿದ್ದಾರೆ ಅದಕ್ಕಿಂತಲೂ 100 ರೂಪಾಯಿ ಜಾಸ್ತಿ ಕೊಡಬೇಕು ಅನ್ನುವಂಥ ಒಂದು ಆ ವಿಚಾರವನ್ನು ನಾವು ಅವರಿಗೆ ಹೇಳಿದ್ದೇವೆ. ಮತ್ತು ನನಗೆ ವಿಶ್ವಾಸ ಇದೆ ಕಾರ್ಖಾನೆಯವರೆಲ್ಲರೂ ಸೇರಿ ಮಾತನಾಡಿಕೊಂಡು ನಮ್ಮ ಸಲಹೆಯಂತೆ ರೈತರ ಹಿತದೃಷ್ಟಿಯಿಂದ ಕಾರ್ಖಾನೆ ಹಿತದೃಷ್ಟಿಯಿಂದಲೂ ಹೋದ ವರ್ಷಕ್ಕಿಂತಲೂ ಒಂದು 100 ರೂಪಾಯಿ ಬೆಲೆ ಜಾಸ್ತಿ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಬೀದರ್ ಜಿಲ್ಲೆಯನ್ನು ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ವಸತಿ ರಹಿತ ವಸತಿ ವ್ಯವಸ್ಥೆ ಮಾಡಬೇಕೆಂಬ ಸದುದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ 655 ಮನೆಗಳನ್ನು ಮಂಜೂರಾತಿ ಮಾಡಿಸಲಾಗಿದೆ. ಪ್ರತಿಯೊಬ್ಬರು ಮನೆಗಳು ಕಟ್ಟಿಸಿಕೊಳ್ಳಬೇಕೆಂದು ಲೋಕಸಭೆ ಸದಸ್ಯರ ಸಾಗರ್ ಖಂಡ್ರೆ ತಿಳಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಾಲ್ಕಿ ತಾಲೂಕಿನ ವಿವಿಧ ಗ್ರಾಮ ಫಲಾನುಭವಿಗಳಿಗೆ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ 655 ಮನೆಗಳ ಮಂಜೂರಾತಿ ತಿಳುವಳಿಕೆ ಪತ್ರ ಪಾಲಿಕೆಯಲ್ಲಿ ವಿತರಣೆ ಮಾಡಿ ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ 15,000ಕ್ಕೂ ಅಧಿಕ ಮನೆ ಮಂಜೂರಾಗಿವೆ. ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಸಾಮಾನ್ಯ ವರ್ಗದವರಿಗೆ 1,20,000 ಮತ್ತು ಪ್ರಜಾತಿ ಪಂಗಡದವರಿಗೆ 1,75,000 ಹಣ ವರ್ಗಾವಣೆ ಆಗಿರುತ್ತದೆ. ಯಾವುದೇ ಮಧ್ಯವರ್ತಿಗಳಿಗೆ ಫಲಾನುಭವಿಗಳು ಹಣ ಕೊಡಬಾರದೆಂದು ಸಂಸದರು ತಿಳಿಸಿದರು. ಬಾಲ್ಕಿ ತಾಲೂಕಿಗೆ 3,000 ಮನೆ ಮಂಜೂರಾಗಿವೆ. ಪ್ರತಿಯೊಬ್ಬರಿಗೆ 3 ಕಂತುಗಳ ಹಣ ಸಂದಾಯವಾಗುತ್ತವೆ. ಈ ಹಿಂದೆಯೂ ನಮ್ಮ ತಂದೆಯವರ ಜಿಲ್ಲಾ ಸಚಿವರಾದ ಈಶ್ವರ್ ಖಂಡ್ರೆ ಅವರು 25,000 ಮನೆ ಮಂಜೂರಾತಿ ಮಾಡಿಸಿದರು. ಇದೀಗ ಎಲ್ಲ ಜನರ ಆಶೀರ್ವಾದ ಮಾಡಿ ನನಗೆ ಲೋಕಸಭಾ ಸದಸ್ಯರು ಮಾಡಿದ್ದಾರೆ. ಜನರ ಸೇವೆ ನಿರಂತರ ಮಾಡುತ್ತೇನೆ. ಜನರು ತಪ್ಪದೆ ತಮ್ಮ ಮನೆ ಕಟ್ಟಿಸಿಕೊಳ್ಳಬೇಕು. ಯಾರಿಗೂ ಮಧ್ಯವರ್ತಿಗಳಿಗೆ ಹಣ ಕೊಡಬಾರದು. ಮಂಜೂರಾತಿ ಪತ್ರ ಪಡೆದ ತಕ್ಷಣವೇ ಈಗಾಗಲೇ ಕೇವಲ 30,000 ಹಣ ಜಮೆಯಾಗಿದೆ. ಒಟ್ಟು 3 ಕಂತು ಹಣ ಬರುತ್ತದೆ. ಸಾರ್ವಜನಿಕರ ಸದುಪಯೋಗ ಪಡೆದುಕೊಳ್ಳಬೇಕು ಸಂಸದರಾದ ಸಾಗರ್ ಖಂಡ್ರೆ ತಿಳಿಸಿದರು. ಇದೇ ವೇಳೆ ಪಂಚ ಗ್ಯಾರಂಟಿ ಯೋಜನೆ ಬಾಲ್ಕಿ ತಾಲೂಕಾಧ್ಯಕ್ಷ ಹನುಮಂತ್ ಚೌಹಾಣ್, ಮಹಾದೇವ್ ಬೆಳೂರೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶುಭಾಶಯವನ್ನು ಹೇಳುತ್ತಾ ಈಗಾಗಲೇ ತಾವು ಎಲ್ಲರೂ ಇದಕ್ಕೆಲ್ಲ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಹಾಗೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಮುಖಂಡರು ಆಗಲಿ, ವಿಜಯಕುಮಾರ್ ಉಪಾಧ್ಯಕ್ಷರು, ನಮ್ಮ ಸಿಟಿ ಅಧ್ಯಕ್ಷರಾದ ನಶೀರ್ ಅವರು, ಮಾಜಿ ಜಡ್ ಪಿ ಮೆಂಬರ್ ಮುಸ್ತಾಕ್ ಅವರು ಎಲ್ಲ ಹಾಗೂ ನಮ್ಮ ಅಕ್ಕ ತಂಗರಿಗೆ ಎಲ್ಲರಿಗೂ ಇನ್ನೊಂದ್ಸಲ ನನ್ನ ವತಿಯಿಂದ ಹಾರ್ದಿಕ ನಿಮ್ಮ ಶುಭಾಶಯವನ್ನು ಹೇಳ್ತೀನಿ. ನಿಮಗೆ ಆ ಹೆಸರಿದ್ದವರಿಗೆ ಮುಟ್ಟಬೇಕು ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸೊ ನೆಕ್ಸ್ಟ್ ಸಿದ್ದರಾಮ್ ಮಾರುತಿ ಭಾತಂಬ್ರ, ಅದೇ ರೀತಿ ರಾಯಿಬಾಯಿ ಕೊಂಡಿಬಾ ಮಾನೆ, ಶಿವಾಜಿ ಹುಸನೆ, ಜೊತೆಗೆ ನಾರಾಯಣ್ ತುಕಾರಾಮ್, ಮಹಾದೇವಿ ಬಾಬುರಾವ್, ಈ 5 ಜನ ವೇದಿಕೆ ಬರಬೇಕು. ಈ 5 ಜನದ ಆದ ಬಳಿಕ ತಗೊಂಡವರು ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ತಗೊಂಡವ್ರು ಹಾಗೆ ಹೋಗ್ಬೇಡ್ರಿ, ಕೊಡ್ರಿ. ಸೊ ಊಟದ ವ್ಯವಸ್ಥೆ ಇದೆ, ಇದಾದ ತಕ್ಷಣದಲ್ಲಿ ಊಟ ಮಾಡ್ಕೋಬೇಕು. ಸೊ ನಂತರದಲ್ಲಿ ಕಾಶಿನಾಥ್ ಜತೆಪ್ಪ ಸೂರ್ಯವಂಶಿ ಭಾತಂಬ್ರ, ಪ್ರಹ್ಲಾದ್ ವಿಶ್ವನಾಥ್, ನಾಗಿನ್ ಸಚಿನ್, ದಶರಥ್ ಮೇಘನಾಥ್, ಬೇಬಾ ರಾಜ್ಕುಮಾರ್. ಅಷ್ಟು ಜನ ರೆಡಿ ಇರ್ರಿ, ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ಸಂತೋಷ್ ಪುಂಡ್ಲಿಕ್ರಾವ್, ಪ್ರಕಾಶ್ ಹುಸೇನಿ, ಉಮಾಕಾಂತ್ ಮಾನೆ, ಉತ್ತಮ್ ಸಾಧು, ವೈಶಾಲಿ ಲಕ್ಷ್ಮಣ್ ರಾವ್. ಮತ್ತೊಮ್ಮೆ ಹೆಸರು ಹೇಳ್ತೀನಿ, ಕೇಳ್ರಿ ಕರೆಕ್ಟ್ ಆಗಿ. ಸಂತೋಷ್ ಪುಂಡ್ಲಿ,
ಲಕ್ಷ್ಮಣ್ ರಾವ್. ಹಾ, 5 ಜನ ನಿಂದಾರ್ರಿ. ಲಕ್ಷ್ಮಣ್ಗಾವ್ ಹೆಸರು ಕರೆದಾಗ ಅವ್ರು ಅಲ್ಲಿ ಬಂದು ತಕೊಳ್ರಿ. ಯಾರ ಹೆಸರು ಹೇಳ್ತೀನಿ ಅವ್ರು ಬರ್ರಿ. ಅದೇ ರೀತಿ ಈಗ ನೆಕ್ಸ್ಟ್ ಯಾವಾದ್ರೂ ಉಳಿದಿದ್ರೆ ದಯವಿಟ್ಟು ತಾವು ಕೂತ್ಕೊಡ್ರಿ. ಕೊನೆಯಲ್ಲಿ ಬಂದು ಭೇಟಿಯಾಗಿಟ್ರಿ, ಆಮೇಲೆ ಅದ್ರದ್ದು ವ್ಯವಸ್ಥೆ ನೋಡ್ತೀವಿ. ಈಗ ಸಹೀನಾ ಸಂಭಾವತಿ ಸತೀಶ್, ಜಯಶ್ರೀ ಶಿವರಾಜ್, ಸುರೇಖಾ ವಿಲಾಸ್, ಸಂಗೀತಾಬಾಯಿ ಭಗವಾನ್ ಲಖನ್ಗಾಂವ್, ಅಮ್ರಪಾಲಿ ವಿನೋದ್, ಭಾಗೀರಥಿಬಾಯಿ ಮಾನಿ. ನಮಸ್ಕಾರಗಳು. ಈಗಾಗಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ 15,000ಕ್ಕಿಂತ ಹೆಚ್ಚಿಗೆ ಮನೆಗಳು ಸ್ಯಾಂಕ್ಷನ್ ಆಗಿದೆ. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ನಾವು ಫಲಾನುಭವಿಗಳಿಗೆ ನಾವು ಹಣ ಮುಟ್ಟಿಸ್ತಾ ಇದ್ವಿ. ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ದುಡ್ಡು ಬರುತ್ತೆ. ಇದರಲ್ಲಿ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಬರುತ್ತೆ, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಪಾಯಿ ಬರುತ್ತೆ. 3 ಕಂತಿನಲ್ಲಿ ಬರುತ್ತೆ. ಈಗಾಗಲೇ 1ನೇ ಕಂತು ಭಾಳ ಜನರಿಗೆ ಬಂದಿದೆ. ಮೊದಲನೇ ಕಂತು ಬಂದ ತಕ್ಷಣ ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ ತಾವೆಲ್ಲರೂ ಮನೆ ಕಟ್ಟೋದು ನೀವು ಪ್ರಾರಂಭ ಮಾಡಬೇಕು. ಪ್ರಾರಂಭ ಆದಮೇಲೆ ಮತ್ತೆ 2ನೇ ಕಂತು ಮತ್ತು 3ನೇ ಕಂತು ಬರುತ್ತೆ. ಇದರಲ್ಲಿ ಯಾರಿಗೂ ಮಧ್ಯವರ್ತಿಗಳಿಗೆ ತಾವು ದುಡ್ಡು ಕೊಡಬಾರ್ದು. ನೇರವಾಗಿ ಸರ್ಕಾರದ ವತಿಯಿಂದ ನಿಮ್ಮ ಖಾತೆಗೆ ನೇರವಾಗಿ ಬರ್ತಾ ಇದೆ. ಅದಕ್ಕಾಗಿ ನಾವು ಒಂದು ತಿಳುವಳಿಕೆ ಪತ್ರ ಮಾಡಿದ್ವಿ. ಎಲ್ಲರಿಗೂ ನಾವು ತಿಳುವಳಿಕೆ ಪತ್ರ ನಾವು ಮುಟ್ಟಿಸ್ತಾ ಇದ್ದೀವಿ. ಟೋಟಲ್ ಎಷ್ಟು ಮನೆ ಇವತ್ತು ಎಷ್ಟು ಜನರಿಗೆ ಕೊಡ್ತಾ ಇದೆ? ಇವತ್ತು ನಾವು 650 ಜನರಿಗೆ ಭಾಲ್ಕಿ ತಾಲೂಕಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಎಲ್ಲ 8 ಕ್ಷೇತ್ರಗಳಲ್ಲಿ ನಾವು ಕೊಡ್ತೀವಿ. ಈಗ ಇನ್ನೂ ಪ್ರೊಸೆಸ್ ನಡೀತಾ ಇದೆ. ಮನೆಗಳು ನಾವು ಫೈನಲ್ ಮಾಡೋದು, ಮನೆಗಳು ಸ್ಯಾಂಕ್ಷನ್ ಆಗೋದು. ಆದರೆ ಒಟ್ಟಾಗಿ ಟಾರ್ಗೆಟ್ ಏನಿದೆ ಅಂತಂದರೆ 15,000ಕ್ಕಿಂತ ಜಾಸ್ತಿ ನಮ್ಮ ಜಿಲ್ಲೆಗೆ ಟಾರ್ಗೆಟ್ ಇದೆ. 3,000 ಭಾಲ್ಕಿಗೆ ಸ್ಯಾಂಕ್ಷನ್ ಆಗಿದೆ. ಒಟ್ಟಾಗಿ ಜಿಲ್ಲೆಯಲ್ಲಿ 15,000ಕ್ಕಿಂತ ಜಾಸ್ತಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಪ್ರೊಸೀಜರ್ ಅಷ್ಟೇ ನಡೀತಾ ಇದೆ. ಕೆಲವು ದಿನಗಳಲ್ಲಿ 1 by 1 ಅದು ಫೈನಲ್ ಆಗ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ಎಲ್ಲನೇ ಫೈನಲ್ ಆಗಿ ಎಲ್ಲರಿಗೂ ಏನು 15,000 ನಾನು ಟಾರ್ಗೆಟ್ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಆ 15,000 ಏನು ಫಲಾನುಭವಿಗಳು ಫೈನಲ್ ಆಗ್ತಾರೆ. ಆದ ತಕ್ಷಣ ಎಲ್ಲರಿಗೂ ನೇರವಾಗಿ ಅವ್ರ ಖಾತೆಯಲ್ಲಿ ದುಡ್ಡು ಬರುತ್ತೆ, ಮನೆ ಕಟ್ಸ್ಕೊಬೇಕು. ಸರ್, ಗುಡಿಸಲ್ ಮುಕ್ತ ಜಿಲ್ಲೆಯಲ್ಲಿ ನಾವು ಪಣ ಹೌದು ರೀ, ಗುಡಿಸಲು ಮುಕ್ತ ನಾವು ಮಾಡ್ಲಿಕ್ಕೆ ನಾವು ಈಗಷ್ಟೇ ಅಲ್ಲ, ಹಿಂದೆ ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆವಾಗ ಅವರು ಭಾಲ್ಕಿ ತಾಲೂಕಿನಲ್ಲಿ ಅವರು 20-25,000ಕ್ಕಿಂತ ಜಾಸ್ತಿ ಮನೆ ಕೊಟ್ಟಿದ್ದರು. ಆವಾಗ ಅವ್ರು ಬರೀ ಭಾಲ್ಕಿ ಕ್ಷೇತ್ರದವರು ಆವಾಗ ಜನಪ್ರತಿನಿಧಿ ಆಗಿದ್ದರು. ಇವಾಗ ಎಲ್ಲ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದದಿಂದ ನನಗೆ ಈಗ ಕೇಂದ್ರದಲ್ಲಿ ನನಗೆ ಜನಪ್ರತಿನಿಧಿ ಮಾಡಿದ್ದಾರೆ. ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದಿಂದ ಏನು ದುಡ್ಡು ಬರ್ತಾಯಿದೆ. ರಾಜ್ಯದಲ್ಲಿ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ಕೇಂದ್ರದಲ್ಲಿ ನಮ್ಮ ಎಲ್ಲ ಜನತೆ ಆಶೀರ್ವಾದದಿಂದ ನನಗೆ ಪ್ರತಿನಿಧಿ ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಸರ್ಕಾರ ಸಹಯೋಗದಿಂದ ನಾವು ಇವತ್ತಿನ ದಿವಸ ಎಲ್ಲರಿಗೂ ನಾವು ತಿಳುವಳಿಕೆ ಪತ್ರ ನಾವು ಕೊಡ್ತೀವಿ.
ಎಲ್ಲರಿಗೂ ನಮಸ್ಕಾರಗಳು. ಇಂದು ಭಾನುವಾರ ಜನವರಿ 5ರಂದು ಹೀರಾಲಾಲ್ ಪನ್ನಲಾಲ್ ಶಾಲೆಯಲ್ಲಿ ಬನ್ಸಲ್ ಕ್ಲಾಸಸ್, ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಕೋಚಿಂಗ್ ಕ್ಲಾಸಸ್ ಫಾರ್ ನೀಟ್ ಮತ್ತು JEE ಯಾವುದಾದ್ರೂ ಇದ್ದರೆ ಅದು ಬನ್ಸಲ್ ಕ್ಲಾಸಸ್ಸು. ಈ ಬನ್ಸಲ್ ಕ್ಲಾಸಸ್ಸಿನ ವೈಶಿಷ್ಟ್ಯತೆ ಏನಂತಂದರೆ ಕಾನ್ಸಿಕ್ಯೂಟಿವ್ 2 ಇಯರ್ಸ್ನಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಫಸ್ಟ್ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಕೋಚಿಂಗ್ ಕ್ಲಾಸಸ್ ಇದ್ದರೆ ಅದು ಬನ್ಸಲ್ ಕ್ಲಾಸಸ್, ಕೋಟಾ ರಾಜಸ್ಥಾನದದು. 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 1 IIT ಮತ್ತು JEEಯಲ್ಲಿ, ಮತ್ತು ನೀಟ್ನಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಸಲ ಈ ಬನ್ಸಲ್ ಕ್ಲಾಸಸ್ನು ಕೂಡ ಕೊಟ್ಟಿದ್ದಾರೆ. ಅಂತಹ ಒಂದು ಉತ್ಕೃಷ್ಟ ಸಂಸ್ಥೆಯಾಗಿರ್ತಕ್ಕಂಥ ಬನ್ಸಲ್ ಕ್ಲಾಸಸ್ ಕೋಟಾ ರಾಜಸ್ಥಾನ್, ಅದು ನಮ್ಮ ಬೀದರ್ಗೆ ಬಂದಿರತಕ್ಕಂಥದ್ದು ನಮಗೆಲ್ಲರ ಬಹಳ ಹೆಮ್ಮೆಯ ಸಂಗತಿ. ಇಂದು ಅದರ ಅಂಗವಾಗಿ ನಮ್ಮ ಬನ್ಸಲ್ ಕ್ಲಾಸಸ್ಸಿನ ಫ್ರ್ಯಾಂಚೈಸಿ ಆಗಿರ್ತಕ್ಕಂತಹ ನ್ಯಾಕ್ ಎಕ್ಸ್ಪೋನೆನ್ಷಿಯಲ್ ಬೀದರ್ನಲ್ಲಿ ಇವತ್ತು ಸ್ಕಾಲರ್ಶಿಪ್ ಟೆಸ್ಟ್ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ನಮ್ಮ ಬೀದರ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ 10ನೇ ತರಗತಿಯ ಮಕ್ಕಳಿಗಾಗಿ ಇವತ್ತು ಬೂಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಇದೆ. ಈ ಬೂಸ್ಟ್ ಎಂಟ್ರೆನ್ಸ್ ಟೆಸ್ಟು ಯಾರು ವಿಜ್ಞಾನದಲ್ಲಿ ಮುಂದುವರಿಬೇಕಂತಾರೆ, ಪ್ರಥಮ PUC ಪ್ರಥಮಕ್ಕೆ ಯಾರಾದರೂ ಬರೋರಿದ್ದರೆ ಅವರಿಗೆ ಇವತ್ತು ಮತ್ತು ಮುಂಬರ್ತಕ್ಕಂಥ 12ನೇ ತಾರೀಕು, ಅದು ಕೂಡ ರವಿವಾರ ಇರುತ್ತೆ. ಆ 2 ಎಕ್ಸಾಮ್ಗಳು ಏಕಕಾಲಕ್ಕೆ ನಮ್ಮ ಭಾರತದಾದ್ಯಂತ ಎಲ್ಲೆಲ್ಲಿ ಬನ್ಸಲ್ ಕ್ಲಾಸಸ್ಗಳಿವೆ ಅಲ್ಲೆಲ್ಲ ಈ ಥರ ಬೂಸ್ಟ್ ಎಕ್ಸಾಮ್ಸ್ಗಳು ಆಗುತ್ತೆ. ನಮ್ಮ ಬೀದರ್ ವತಿಯಿಂದ, ಫ್ರ್ಯಾಂಚೈಸಿ ವತಿಯಿಂದ ಸುಮಾರು 50 ಲಕ್ಷದವರೆಗೆ ಸ್ಕಾಲರ್ಶಿಪ್ ಕೂಡ ನಾವು ಅನೌನ್ಸ್ ಮಾಡಿದ್ದೇವೆ. ಇದರ ಸದುಪಯೋಗ ನಮ್ಮ ಬೀದರ್ನ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಹಾಗೂ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಮತ್ತು CBSE ಶಾಲೆಗಳು ಇದರ ಸದುಪಯೋಗ ಪಡಿಸಿಕೊಂಡು ನಮಗೆ ಬಲ ತುಂಬಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಪರೀಕ್ಷೆಯಲ್ಲಿ ಇವತ್ತು 3 ಹಂತದಲ್ಲಿ ಪರೀಕ್ಷೆ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ 1 ಸ್ಲಾಟು, 12ರಿಂದ 2 1 ಸ್ಲಾಟು, ಆಮೇಲೆ 2ರಿಂದ 4 ಈ ಥರ 3 ಸ್ಲಾಟ್ನಲ್ಲಿ ಇವತ್ತು ಬೂಸ್ಟ್ ಸ್ಕಾಲರ್ಶಿಪ್ ಎಕ್ಸಾಮ್ ನಡೀತಾ ಇದೆ. ಇವತ್ತು ಮೊದಲನೇ ಸ್ಲಾಟ್ನಲ್ಲಿ ಇವತ್ತು ಸರಿಸುಮಾರು 270 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಇನ್ನು 2ನೇ ಸ್ಲಾಟ್ 12ರಿಂದ 2 ಗಂಟೆಗೆ, ಅಲ್ಲೂ ಕೂಡ ಒಂದು ಸರಿಸುಮಾರು 300 ವಿದ್ಯಾರ್ಥಿಗಳ ಆಗಮನ ಕೂಡ ಆಗ್ತಾಯಿದೆ. ಆದಮೇಲೆ 3ನೇ ಸ್ಲಾಟು 2ರಿಂದ 4, ಅಲ್ಲೂ ಕೂಡ ಒಂದು 300 ವಿದ್ಯಾರ್ಥಿಗಳು, ಸರಿಸುಮಾರು ಇಂದು 1500 ವಿದ್ಯಾರ್ಥಿಗಳು ಈ ಬೂಸ್ಟ್ ಎಕ್ಸಾಮನ್ನು ಇವತ್ತು ತೆಗೆದುಕೊಳ್ತಾ ಇದ್ದಾರೆ.